ನೆನ್ನೆಯಿಂದ ನಾನು ಏನ್ ವಿಡಿಯೋ ಹಾಕಿದ್ರು ಕಾಮೆಂಟ್ ಹಾಕೋದು, ರೀ ರೈತರ ಬಗ್ಗೆ ಮಾತಾಡ್ರಿ, ಕಬ್ಬಿನ ಬೆಳೆಗಾರರು ನಡು ರೋಡಲ್ಲಿ ಮಲ್ಕಂತ ಇದ್ರೆ ಅವ್ರ ಬಗ್ಗೆ ಮಾತಾಡ್ರಿ ಅಂತ. ಏನ್ರಿ ಮಾತಾಡೋಣ ಅವ್ರ ಬಗ್ಗೆ? ಯಾರಿಗ್ ಪ್ರಶ್ನೆ ಕೇಳೋಣ? ನಾನು ಕೇಳಿದ ತಕ್ಷಣ ರಾಜಕಾರಣಿಗಳು ಕೇಳಿಸ್ಕೊಬಿಡ್ತಾರ? ನೀವು ಕೇಳಿದ ತಕ್ಷಣ ಹೆದರ್ಕ ಬಿಡ್ತಾರ ಅವರು? ನಾವು ಆಯ್ಕೆ ಮಾಡಿರೋ ಅಂತವ್ರು ಬೇಸಾಯ, ನೀನ್ ಸಾಯ, ನಿನ್ ಮನಮಂದಿ ಎಲ್ಲ ಸಾಯ ಅಂತ ನಮ್ಮ ಅಪ್ಪ ಅಮ್ಮಂದ್ರು ಏನ್ ಹೇಳ್ತಾರೆ, ಇದು ನಮ್ಮಲ್ಲೇ ಕೊನೆ ಆಗ್ಬಿಡ್ಲಿ. ಯಾವನೋ ಹೇಳ್ದ ಅನ್ಕೊಂಡು ನೀನು ಬೇಸಾಯ ನಂಬ್ಕೊಂಡು ಅಥವಾ ಗದ್ದೆ ನಂಬ್ಕೊಂಡು ಇಲ್ಲಿ ಇರೋಕ್ ಹೋಗ್ಬೇಡ, ಓದು ಕೆಲಸ ನೋಡ್ಕೊ ಅಂತಾರೆ. ಬಿಕಾಸ್ ಆ ಕಷ್ಟ ಅವ್ರಿಗೆ ಗೊತ್ತು. ಬೆಳಗ್ಗೆದ್ರೆ ಸಾಕು. ಈಗ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, 1 ಟನ್ನಿಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದೇನು ಅಷ್ಟೊಂದು ಕೊಡ್ಲಾರ್ದ ಅಮೌಂಟ್ ಅಲ್ಲ. 1 ಟನ್ ಅಂದ್ರೆ ಅಷ್ಟಲ್ಲಿ 1000 kgಗೆ 3,500 ರೂಪಾಯಿ ಫಿಕ್ಸ್ ಮಾಡಿ ಅಂತ. ತೀರಾ ಅಷ್ಟಾಗ್ಲಿಲ್ವಾ? ನೆಗೆಶಿಟ್ ಅಂದ್ರೆ ಬಾರ್ಗೇನ್ ಮಾಡ್ರಿ ನೀವು. ಅಷ್ಟಾಗಲ್ಲಪ್ಪ ಇಷ್ಟು ಕೊಡ್ತೀವಿ ಅಂತ ಅಟ್ಲೀಸ್ಟ್ ಅಷ್ಟನ್ನು ಹೇಳ್ಬೇಕು ತಾನೆ. ಅಂತವ್ರನ್ನ ಆಯ್ಕೆ ಮಾಡಿದೀವ ನಾವುಗಳು. ಹೋಗಿ ಸೌಜನ್ಯಕ್ಕೂ ನಿನ್ಗೇನಾಯ್ತು, ಯಾಕೆ ನಿಂತಿದ್ಯಾ ಬೀದಿಲಿ, ಯಾಕೆ ಮಲಗಿದ್ಯಾ ಅಂತ ಕೇಳ್ತಾ ಇಲ್ಲ. ನಮ್ಮ ಅಪ್ಪ ಅಮ್ಮ ಅಂದ್ರು ಇದನ್ನೇ ಹೇಳಿ ಕಳಿಸ್ತಾ ಇರೋದು, ಈ ನೋವು, ಈ ಬಿಸಿಲು, ಈ ಬೇನೆ ನಮ್ಗಳಿಗೆ ಸಾಕು, ದಯವಿಟ್ಟು ನೀವು ಕಷ್ಟಪಡ್ಬೇಡಿ ಅಂತ. ಬೇರೆಯವ್ರು ಹೇಳ್ತಾರೆ, ಹೇಳಕ್ ಏನ್ ಹೇಳಿ, ಎಲ್ಲ ರೈತರು ಮಕ್ಕಳೆಲ್ಲ ಇವಾಗ ಬೇಸಾಯ ಬಿಟ್ಟು ಇಲ್ಲಿಗೆ ಬರ್ತಾ ಇದ್ದಾರೆ, ಪೇಟೆಗೆ ಬರ್ತಾ ಇದ್ದಾರೆ, ಅಲ್ಲಿ ಬೇಸಾಯ ಮಾಡ್ಬೇಕು. ಯಾರಿಗ್ರಿ ಗೊತ್ತಾ ನಿಮಗೆ ಕಷ್ಟ? ನಮ್ಮಲ್ಲಿರೋ ರಾಜಕಾರಣಿಗಳು ಎಂತವ್ರು ಗೊತ್ತಾ? 4 ಎಕರೆ ನಂದು ಉರುಳಿನೋ ಅಥವಾ ಬೇಳೆಕಾಳು ಹಾಳಾಗಿದೆ ಸರ್, ಪರಿಹಾರ ಕೊಡ್ತೀರಾ ಅಂತ ಕೇಳಿದ್ರೆ, ನಿನ್ 4 ಎಕರೆ ಆದ್ರೆ ನನ್ 40 ಎಕರೆ, ನಾನು ಯಾವನಿಗೆ ಹೇಳೋಣ ಅಂತ ಕೇಳ್ತಾರೆ. ಇಂಥ ರಾಜಕಾರಣಿಗಳ ಜೊತೆಗೆ ನಾವ್ ಏನ್ ನಿರೀಕ್ಷೆ ಮಾಡೋಣ? ಅನಕ್ಷರಸ್ಥರನ್ನ ನಾವು ಆಯ್ಕೆ ಮಾಡಿರೋದು. ಒಬ್ಬ ಒಳ್ಳೆ ರೀಡರ್ ಒಳ್ಳೆ ಲೀಡರ್ ಆಗ್ತಾನಂತೆ. ಅಂದ್ರೆ ಡಿಗ್ರಿ ಗ್ರಾಜುಯೇಟ್ ಮಾಡಿಲ್ಲ ನಮ್ಮವ್ರು ಅಂತ ಹೇಳ್ತಾ ಇಲ್ಲ, ಅದರಿಂದ ಉಪಯೋಗ ಆಗ್ತಾ ಇಲ್ಲ. ನಾನು ಏನಾದ್ರು ಹೇಳ್ತಾ ಇದ್ದೀನಿ ನಿಮ್ಗೆ ಅಂದ್ರೆ ರಾಜಕಾರಣಿಗಳಿಗೆ ಅದನ್ನ ಎಕ್ಸ್ಪೀರಿಯನ್ಸೇ ಮಾಡಿರುವಂತವ್ರು ಆಗ್ಬೇಕು ಅಂತಿಲ್ಲ. ಅಟ್ಲೀಸ್ಟ್ ಸಮಸ್ಯೆ ಹಿಂಗಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಒಂದು ಜವಾಬ್ದಾರಿ ಎದುರು ಇರ್ಬೇಕು ತಾನೆ. ಅದಿಲ್ಲ ಅವ್ರಗಳಿಗೆ ಅವ್ರವ್ರದ್ದೇ ನೋಡ್ಕೋಬೇಕು. ನಾನಾಯ್ತು, ನನ್ನ ಮಗ ಬರಬೇಕು, ನನ್ನ ತಂಗಿ ಮಗ ಬರಬೇಕು, ನನ್ನ ಅಕ್ಕನ ಮಗನ ನಿಲ್ಲಿಸ್ಬೇಕು, ಇಷ್ಟೇ ಅವ್ರು ನೋಡ್ಕೊಳ್ತಾ ಇರೋದು. ಇದರ ನಡುವೆ ನೀವು ನೇಣ್ ಹಾಕೊಳ್ಳಿ, ತಲೆ ಕೆಡಿಸ್ಕೊಳ್ಳಲ್ಲ. ಬೀದಿಲಿ ಹೋಗಿ ಮಲ್ಕೊಂಡು ಹೋರಾಟ ಮಾಡಿ, ನೀವು ತಲೆ ಕೆಡಿಸ್ಕೊಳ್ಳಲ್ಲ. 1 ವಾರದಿಂದ ಪ್ರೊಟೆಸ್ಟ್ ಮಾಡ್ತಾ ಇರೋದು ಆ ಭಾಗದಲ್ಲಿ, ಕೇಳ್ತಾ ಇಲ್ಲ. 3,500 ದೊಡ್ಡ ಅಮೌಂಟ್ ಅಲ್ಲ ರೀ, ದೊಡ್ಡ ಅಮೌಂಟ್ ಅಲ್ಲ. ಆಯ್ತು, ಅಟ್ಲೀಸ್ಟ್ 2,500 3,000 ಕಬ್ಬು ವಾರ್ಷಿಕ ಬೆಳೆ. ನಾನು ಹೇಳ್ತಾ ಇದ್ದೀನಲ್ಲ, 1 ಎಕರೆಲಿ ಹಬ್ಬ ಅಂದ್ರೆ 25ರಿಂದ 30 ಎಕರೆ ತೆಗಿಬಹುದು. ಇನ್ನೂ ಅವನ ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ ಒಂದು 35ರಿಂದ 40 ಟನ್ ಸಿಗ್ಬೋದು ಅವರಿಗೆ ಬೆಳೆ. ಕಬ್ಬಿನ ಬಗ್ಗೆ ನಿಖರವಾಗಿ ನಾನು ಹೇಳ್ತೀನಿ. ಬಿಕಾಸ್ ನಮ್ಮಪ್ಪನೂ ಕೂಡ ಒಬ್ಬ ರೈತ, ನಮ್ಮನೆ ಗದ್ದೆಲ್ಲೂ ಕಬ್ಬು ಹಾಕಿದ್ದಾರೆ. ಅದ್ರ ಕಷ್ಟ ಏನು ಅನ್ನೋದು ಗೊತ್ತು. ವರ್ಷಕ್ಕೆ ಕಾಯ್ಬೇಕು, 1 ವರ್ಷ ಕಾಯ್ಬೇಕು. 1 ಟನ್ನಿಗೆ 3,500 ಅಥವಾ 2,500 ಸಿಗುತ್ತೆ ಅಂತ ನಾವೆಲ್ಲರೂ ಬೇಡ್ಕೊಳ್ತೀವಿ. ನಮ್ಗೆ ಅದು ಸಿಕ್ಕರೆ ಸಾಕಪ್ಪ, ಇದು ಸಿಕ್ಕರೆ ಸಾಕಪ್ಪ ಅಂತ. ರೈತರ ಕಷ್ಟ ಏನ್ ಗೊತ್ತಾ? ಬೆಳಗ್ಗೆದ್ರೆ ಸಾಕು, 10 ವರ್ಷದಲ್ಲಿ 2 ವರ್ಷ ಲಾಭ ತಗೊಂಡಿರ್ತಾನೆ, ಇನ್ನು 8 ವರ್ಷ ಬರೀ ಕಣ್ಣೀರೆಲ್ಲ ಕೈ ತೊಳಿಯೋದು. ಈ ವರ್ಷನಾದ್ರೂ ಬೆಳೆ ಚೆನ್ನಾಗಿ ಬರಲಪ್ಪ ಅಂತ ಬೇಡ್ಕೊಳ್ತಾರೆ. ಇದು ನಮ್ಮ ರೈತರ ಪರಿಸ್ಥಿತಿ. ಹಿಂಗಿದ್ದಾಗ ಯಾರಿಗೇನ್ ಕೇಳಿ ಪ್ರಯೋಜನ?